ಹಾಯ್ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವು ಕೇಳಬಹುದು. ನಾನು ಅಡುಗೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ, ಓಕೆನಾ? ಈಗ ಒಂದು 4-5 ದಿವಸದಲ್ಲಿ ನನಗೊಂದು ಇನ್ಸಿಡೆಂಟ್ ಆಯಿತು. ಇದರ ಬಗ್ಗೆ ನಾನು ನಿಮಗೂ ಕೂಡ ಹೇಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಎಲ್ರಿಗೂ ಒಂದು ಸಂಶಯ ಇರುತ್ತೆ. ಈ ಕಡೆ ಹೂ ಬಿದ್ದರೆ ಹೇಗೆ, ಅಥವಾ ಬಲಗಡೆ ಹೂ ಬಿದ್ದರೆ, ಎಡಗಡೆ ಹೂ ಬಿದ್ದರೆ, ಇದ್ರ ಬಗ್ಗೆ ಎಲ್ಲ ಅರ್ಥ ಕೇಳ್ತಾ ಇರ್ತೀರ. ಯಾವಾಗಲೂ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರ, ಅಕ್ಕ ಹಿಂದೆ ಬಿದ್ದೋಯ್ತು ಹೂವು, ಅಥವಾ ಯಾಕೋ ಎಡಗಡೆ ಬಿದ್ದುಬಿಡ್ತು, ಬಲಗಡೆ ಬಿದ್ದುಬಿಡ್ತು ಅಂತ ಹೇಳಿ ಹೂ ಕೇಳ್ತಾ ಇರ್ತೀರ. ಬಟ್ ಸಾಕಷ್ಟು ಸತಿ ನಾನು ಹೇಳಿರೋದುಂಟು, ಹೂ ಅಂತ ಕೇಳಿದಾಗ ಜಸ್ಟ್ ಅದನ್ನು ಒಂದು ಪ್ರಸಾದ ಅಂತ ಅಂದ್ಕೊಳ್ಳಿ, ಈ ಕಡೆ ಆ ಕಡೆ ಕೇಳಬೇಡಿ ಅಂತ ನಾನು ಹೇಳಿರ್ತೀನಿ. ಆದರೂ ಕೂಡ ಇದು ನನಗೆ 2ನೇ ಸತಿ ಈ ಥರ ಆಗಿರೋದು ನನಗೆ ಇನ್ಸಿಡೆಂಟು. ಸೊ ಹಾಗಾಗಿ ನಿಮ್ಗಳ ಜೊತೆನೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿದ್ರೆ, ಈಗ ಒಂದು 4-5 ದಿವಸದಿದ್ದೆ ನನ್ನ ರಿಲೇಟಿವಲ್ಲಿನೇ, ನನ್ನ ತುಂಬ ಕ್ಲೋಸ್ ರಿಲೇಟಿವು, ಅವ್ರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲೈಸ್ ಆಗಿದ್ದರು. ಅವ್ರಿಗೋಸ್ಕರ ಅಂತ ಹೇಳಿ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಆಗ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ರಾಯರು ಎಡಗಡೆಯಿಂದ ಹೂ ಪ್ರಸಾದ ಕೊಟ್ಟರು. ಸರಿನಾ? ಸಾಮಾನ್ಯ ನಾನೇನು ಈ ಕಡೆಯಿಂದ ಆ ಕಡೆಯಿಂದ ಅಂತ ಹೂ ಪ್ರಸಾದ ಏನೂ ಕೇಳಿರಲಿಲ್ಲ. ಸೊ ಹಾಗಾಗಿ ನಾನು ಅಷ್ಟೊಂದು ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಒಟ್ಟಿನಲ್ಲಿ ಹೂ ಪ್ರಸಾದ ಆಗಿದೆಯಲ್ವಾ ಅಂತ ಹೇಳಿ ರಾಯರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಾನು ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನಾದೆ. ಸರಿ ಅಂತ ಹೇಳಿ ಪೂಜೆ ಎಲ್ಲ ಮುಗೀತು. 1 hour ಆಯಿತು ಪೂಜೆ ಆಗಿ. ಅದಾದಮೇಲೆ ನಾನು ಮುಡಿಸಿದ್ನಲ್ವ, ತುಳಸಿ ಮುಡಿಸಿದ್ದೆ ಫೋಟೋಗೆ. ಆ ಫೋಟೋಗೆ ಮುಡಿಸಿದ್ದಿದ್ದು ತುಳಸಿ ಏನಾಯ್ತಂದರೆ, ಒಂದು ಕಾಲು ಭಾಗ ಏನು ಮೊಳೆಗೆ ಸಿಗಾಕೊಂಡಿರುತ್ತಲ್ವ, ಆ ಮೊಳೆಗೆ ಸಿಗಾಕೊಂಡಿರೋದನ್ನು ಬಿಟ್ಟು ಒಂದು ಕಾಲು ಭಾಗದಷ್ಟು ಕಟ್ಟಾಗಿ ಎಡಗಡೆನೆ ತುಳಸಿನೂ ಕಟ್ಟಾಗಿ ಬಿತ್ತು. ನಂಗೆ ಅವತ್ತು ಅಂದ್ಕೊಂಡೆ ಒಳ್ಳೆಯದಾಗ್ಬೋದು, ತುಂಬಾ ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬಹುದು ಅವರು ಅಂತ ಹೇಳಿ. ನನಗೂ ಏನೋ ಒಂದು ಕಡೆ ಸಂತೋಷ ಆಯಿತು. ಯಾಕಂದರೆ ನಾನು ಯಾವುದೇ ರೀತಿ ಕೇಳಿರಲಿಲ್ಲ, ಈ ಕಡೆ ಆ ಕಡೆ ಬೇಕು ಅಥವಾ ಹೂ ಬೇಕು ಅಂತೆಲ್ಲ ಏನೂ ಕೇಳಿರಲಿಲ್ಲ. ಸೊ ಹಾಗಾಗಿ ನಾನು ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನಾದೆ. ಇದಿಷ್ಟ ಆಯಿತು. ಸರಿ ಅಂತ ಹೇಳಿ ನಾನು ಅವ್ರಿಗೂ ಕೂಡ ಹೇಳಿದೆ, ಇಲ್ಲ ಈ ರೀತಿ ರಾಯರದು ಹೂ ಪ್ರಸಾದ ಆಗಿದೆ, ಒಳ್ಳೆಯದಾಗತ್ತೆ, ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಅದಾದ ಒಂದು ದಿನ ಇವತ್ತು ಕೇಳಿದ್ದೀನಿ. ನೆಕ್ಸ್ಟ್ ಡೇ ಸರ್ಜರಿ ಎಲ್ಲ ಇತ್ತು. ಸರ್ಜರಿ ಆಗಿ ಸರ್ಜರಿನೂ ಕೂಡ ಸಕ್ಸಸ್ ಆಯಿತು. ಸೊ ಅದಾದ ನೈಟ್ಗೆ ಪ್ರಾಬ್ಲಮ್ ಆಗಿ ಉಳಿಲಿಲ್ಲ, ಕಳ್ಕೊಳ್ಬೇಕಾಯಿತು. ಸೊ ಈ ಥರ ಆಯಿತು. ಇದಕ್ಕೂ ಮುಂಚೆನೂ ಒಂದು ಸತಿ ನಾನು ಇದೇ ಥರ ಆಗಿತ್ತು. ಒಬ್ರಿಗೆ ಯಾರಿಗೋ ಹೂ ಪ್ರಸಾದ ಕೇಳುವಾಗ ಅವ್ರಿಗೆ ಎಡಗಡೆನೇ ಆಗಿತ್ತು ಹೂ ಪ್ರಸಾದ. ಆಗ ಅವ್ರಿಗೆ ನಾನು ಹೇಳಿದ್ದೆ, ಇಲ್ಲ ನಾನೇನು ಕೇಳಿಲ್ಲ ಈ ಕಡೆ ಆ ಕಡೆ ಅಂತ, ಆದರೂ ಕೂಡ ಎಡಗಡೆ ಆಗಿದೆ ಹೂ ಪ್ರಸಾದ, ಒಳ್ಳೆಯದೇ ಆಗುತ್ತೆ, ಯಾಕಂದರೆ ನಾನೇನು ಕೇಳಿಲ್ವಲ್ಲ ರಾಯರನ್ನ ಈ ಕಡೆನೇ ಆ ಕಡೆನೇ ಅಂತ ಕೇಳಿಲ್ಲ, ಸೊ ಒಳ್ಳೆಯದಾಗತ್ತೆ ಬಿಡಿ ಅಂತ ಹೇಳಿದ್ದೆ. ಸೊ ಅವ್ರಿಗೂ ಕೂಡ ಅದೇ ಥರನೇ ಆಗಿತ್ತು. ನನಗೆ ಇದರಿಂದ ಒಂದೇನು ಅಂದ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ಎಡಗಡೆ ಬಲಗಡೆ ಹೂ ಪ್ರಸಾದ ಅನ್ನೋದು ಸತ್ಯ. ಕೆಲವೊಂದು ಸತಿ ನಾವು ಅಂದ್ಕೊಳ್ತೀವಿ, ನಾವೇನು ಕೇಳಿಲ್ವಲ್ಲ, ಎಡಗಡೆನೇ ಕೊಡಿ ಅಥವಾ ಬಲಗಡೆನೇ ಕೊಡಿ ಅಂತ ನಾವೇನು ಕೇಳಿಲ್ವಲ್ಲ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಆದರೆ ನಾವು ಅಂದ್ಕೊಳ್ಳದೆ ಇದ್ದರೂ ಕೂಡ ರಾಯರು ಬಲಗಡೆ ಹೂ ಪ್ರಸಾದ ಆಗೋದು ಅಥವಾ ಎಡಗಡೆ ಆಗೋದು ಹೂ ಪ್ರಸಾದನೇ ಅಂತ ಅಲ್ಲ, ಯಾವುದಾದ್ರೂ ಸೂಚನೆಗಳಾದರೂ ಅಷ್ಟೇನೆ. ಅದೆಲ್ಲನೂ ಕೆಲವೊಂದು ಸತಿ ಸತ್ಯ ಅಂತ ಅನಿಸ್ಬಿಡತ್ತೆ. ಎಡಗಡೆ ಕೊಡೋದು ಸ್ವಲ್ಪ ನಿಧಾನ ಆಗುತ್ತೆ ಅಥವಾ ಆಗೋದಿಲ್ಲ ಅನ್ನೋದನ್ನೇ ಸೂಚಿಸುತ್ತೆ ಅಂತ ಹೇಳಿ ನನಗೆ ಇದ್ರ ಮೂಲಕ ಅರ್ಥ ಆಯಿತು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ನಾನು ಸಾಮಾನ್ಯವಾಗಿ ಯಾವತ್ತಿಗೂ ಕೂಡ ನಾನು ಹೂ ಪ್ರಸಾದನ ಕೇಳೋರೇ ಅಲ್ಲ. ಆದರೂ ಕೂಡ ನಾನು ಪ್ರಾರ್ಥನೆ ಮಾಡುವಂಥ ಒಂದು ಸಮಯದಲ್ಲಿ ಆ ರೀತಿ ಆಯಿತು ಅಂತ ಹೇಳಿ ನನಗೂ ಸ್ವಲ್ಪ ಸಮಾಧಾನ ಅಂತಲೇ ಅನಿಸ್ತಾ ಇತ್ತು, ಒಳ್ಳೆಯದಾಯಿತು ಅಂತ ಹೇಳಿ. ಸೊ ಆದರೆ ತುಂಬ ಜನ ನೀವು ಕೇಳ್ತಾ ಇರ್ತೀರ, ಅಕ್ಕ ಎಡಗಡೆ ಆಯಿತು ಬಲಗಡೆ ಆಯಿತು ಅಂತ ಹೇಳಿ ಕೇಳ್ತಾ ಇರ್ತೀರ ಅಲ್ವಾ. ಸೊ ನಿಮ್ಗಳಿಗೆ ಹೆಲ್ಪ್ ಆಗುತ್ತೆ ನಾನು ಹೇಳಿದಾಗ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಂಗಂತ ಒಳ್ಳೆಯದಲ್ಲ ಎಡಗಡೆ ಅಂತ ಅಲ್ಲ, ಕೆಲವೊಂದು ಸತಿ ನಮಗೆ ಏನಾದರೂ ತಡವಾಗಿ ಕೆಲಸ ಆಗುತ್ತೆ ಅಥವಾ ಏನಾದರೂ ನಿಧಾನ ಆಗುತ್ತೆ ಅಥವಾ ಆಗೋದೇ ಇಲ್ಲ ಅನ್ನೋಂಥ ಕೆಲವೊಂದು ಸೂಚನೆಯೂ ಕೂಡ ಆಗಿರುತ್ತೆ ಎಡಗಡೆ ಪ್ರಸಾದ ಆದಾಗ. ಬಲಗಡೆ ಆದಾಗ ಅಂತಂದರೆ ಬಲಗಡೆ ಆಗಿದ್ದೆಲ್ಲನೂ ಆಗತ್ತೆ ಅಂತಲೂ ಕೂಡ ಇಲ್ಲ. ಆದರೆ
ನನ್ನ ವಿಷಯದಲ್ಲಿ ಅಂದರೆ ಎಡಗಡೆ ಆಗಿದ್ದು ನನಗೆ 2 ಸತಿನೂ ಕೂಡ ಹಾಗೆ ಆಗಿದ್ದರಿಂದ, ನೆಗೆಟಿವೇ ಆಗಿದ್ದರಿಂದ ನಿಮಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೇನಾದರೂ ಪ್ರಾರ್ಥನೆ ಮಾಡುವಾಗ ಎಡಗಡೆ ಎಲ್ಲ ಏನಾದರೂ ಹೂ ಪ್ರಸಾದ ಆದರೆ ಖಂಡಿತ ಅದನ್ನು ತುಂಬ ಏನೋ ಆಗುತ್ತೆ, ಒಳ್ಳೆಯದಾಗತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಬೇಡಿ. ಯಾಕೆ ಅಂದರೆ ಕೆಲವೊಬ್ಬರು ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಏನೋ ಜೀವನದಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅವಾಗೆಲ್ಲ ಎಡಗಡೆ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ ಅಂದರೆ, ನಾವೇನು ಕೇಳಿಲ್ವಲ್ವಾ, ಎಡಗಡೆ ಕೊಡಿ ಅಥವಾ ಬಲಗಡೆ ಕೊಡಿ ಅಂತ ನಾವು ಕೇಳಿಲ್ವಲ್ಲ ಅಂತಾಗ ಕೆಲವೊಂದು ಸತಿ ಎಡಗಡೆ ಹೂಪ್ರಸಾದ ಆಗಿದ್ದನ್ನು ಕೂಡ ನಾವು ಗಮನಿಸದೆ ಆ ಕೆಲಸಕ್ಕೆ ಕೈ ಹಾಕ್ಬಿಡ್ತೀವಿ. ಆ ಥರ ಏನಾದರೂ ನಿಮಗೆ ಎಡಗಡೆ ಪ್ರಸಾದ ಎಲ್ಲ ಆಯಿತು ಅಂತ ಹೇಳಿದ್ರೆ ಅದನ್ನು ಒಂದು ಸ್ವಲ್ಪ ದಿನ ಆ ಕೆಲಸನ ನೀವು ಪೋಸ್ಟ್ಪೋನ್ ಮಾಡೋದೇ ಒಳ್ಳೆಯದು ಅಂತ ಹೇಳಿ ನನ್ನ ಅನುಭವದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಂತ ಆಗೋದೇ ಇಲ್ಲ ಅಂತ ಅಲ್ಲ, ಕೆಲವೊಂದು ಸ್ವಲ್ಪ ದಿನ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆ ಕೆಲಸದಿಂದ ನೀವು ಸ್ವಲ್ಪ ದೂರ ಉಳ್ಕೊಂಡು ಒಂದು ಸ್ವಲ್ಪ ದಿನ ಆದಮೇಲೆ ನೀವು ಮತ್ತೆ ಇನ್ನೊಂದು ಸತಿ ರಾಯರ ಹತ್ರ ಪ್ರಾರ್ಥನೆ ಅಥವಾ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮುಂದುವರಿಯೋದು ತುಂಬ ಒಳ್ಳೆಯದು ಅಂತ ಹೇಳಿ ನನ್ನೊಂದು ಅನಿಸಿಕೆ ಇದು. ಸೊ ಹಾಗಾಗಿ ಇದು ನಿಮಗೂ ಕೂಡ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ಏನಾದರೂ ನಿಮಗೆ ಆ ಥರ ಎಡಗಡೆಯಿಂದ ಪ್ರಸಾದ ಆಗಿದೆ ಅಥವಾ ಹೂವು ಹಿಂದಕ್ಕೆ ಏನಾದರೂ ಬಿದ್ದಿದೆ, ಮುಂದೆ ಬೀಳೋದಕ್ಕಿಂತ ಹಿಂದೆ ಏನಾದರೂ ಹೂವು ಬಿದ್ದಿದೆ ಅಂತಂದರೆ ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡೋದೇ ಒಳ್ಳೆಯದು. ಅಥವಾ ಆ ಕೆಲಸನ ಆವಾಗ ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ನೀವು ಆ ಕೆಲಸ ಮಾಡೋದೇ ಒಳ್ಳೆಯದು ಅಂತ ಹೇಳಿ ನನ್ನೊಂದು ಅಭಿಪ್ರಾಯ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮಾಹಿತಿನ ತಿಳಿಸೋಕ್ಕೆ ಇಷ್ಟಪಟ್ಟೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಮತ್ತು ಬೇರೆ ವಿಚಾರಗಳನ್ನು ನನಗೆ ಯಾವುದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತಲ್ವ, ಅದನ್ನೆಲ್ಲ ನಾನು ಯಾವುದೇ ಪರಿಸ್ಥಿತಿಲಿದ್ದರೂ ಕೂಡ ಹಾಗೆ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಮುಂಚೆ ನಾನು ವೀಡಿಯೋಗೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಅಥವಾ ಕ್ಲೀನಾಗಿ ರೆಡಿಯಾಗಿ ಒಂದು ಹತ್ರ ಕೂತ್ಕೊಂಡು ಈ ಥರ ಎಲ್ಲ ವಿಡಿಯೋ ಮಾಡ್ತಾಯಿದ್ದೆ. ಆದರೆ ಇವಾಗ ಅಂದ್ಕೊಂಡಿದ್ದೀನಿ ಹೆಂಗೆ ನನಗೆ ಯಾವಾಗೆಲ್ಲ ನಿಮಗೆ ವೀಡಿಯೋ ಮಾಡಬೇಕು ಅನಿಸುತ್ತೆ ಅವಾಗೆಲ್ಲ ನಾನು ಕೆಲಸ ಮಾಡ್ತಾಯಿದ್ರು ಕೂಡ ಹೀಗೆ ಕೆಲಸ ಮಾಡ್ಕೊಂಡು ನಿಮ್ಮ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಇದು ನನ್ನೊಂದು ಅನುಭವದ ಮೇಲೆ ನಾನು ನಿಮಗೆ ಈ ಮಾಹಿತಿ ಹೇಳಿದ್ದೀನಿ. ಅದು ಬಿಟ್ಟರೆ ನೀವು ಮಾಡ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಂಥ ವಿಚಾರ, ಮಾಡಿ, ಇಲ್ಲ ಅಂತ ನಾನು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. ಬಟ್ ನನ್ನ ಅನುಭವಕ್ಕಾಗಿದ್ದು ವಿಚಾರನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಸೊ ಓಕೆನಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.